ಏನು ವಾರ್ಡ್ ನಂಬರ್ 31ರ ಮಾಜಿ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಉಚಿತವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಒಬ್ಬರು ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಕೊಡೋದಾಗಲಿ ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು 3 ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡುವಂಥ ಕಾರ್ಯಕ್ರಮ ಏರ್ಪಡಿಸಲಿದೆ. ಈ ಉದ್ದೇಶ ಏನಪ್ಪ ಅಂದರೆ, ಇದು 4ನೇ ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ಸ್ನೇಹಿತರ ಸಹಕಾರದಿಂದ ಅವರು ಸಣ್ಣ ಉಳಿತಾಯ ಮಾಡುವಂಥ ಹಣದಿಂದ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು. ಅವರು ಪ್ರತಿ ತಿಂಗಳು ಅವರ ಖರ್ಚಿನ ಉಳಿತಾಯದಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಿ, ಆ ಕ್ರೋಢೀಕರಣ ಹಣದಿಂದ ನಾವು ನಮ್ಮ ವಾರ್ಡಿನ ಬಡ ಕುಟುಂಬಗಳಿಗೆ ಯಾವ ರೀತಿ ಸಹಕಾರ ಮಾಡ್ಬೋದು ಅನ್ನೋ ಉದ್ದೇಶನ, ಅದರ ಒಂದು ಸಹಕಾರನ ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಮಾಡಿ ಇವತ್ತು ನಮ್ಮಗಳಿಂದ ಈ ಕೆಲಸನ ಮಾಡಿಸ್ತಾ ಇದ್ದಾರೆ. ನಾನು ಸಹ ಅವರಲ್ಲಿ ಒಬ್ಬ. 100 ಇದ್ದರೆ 100ರಲ್ಲಿ ನಾನೊಬ್ಬ, 99 ನನ್ನ ಸ್ನೇಹಿತರು. ಅವರು ನನ್ನ ಕೈಲಿ ಈ ಕೆಲಸನ ಮಾಡಿಸ್ತಾ ಇದ್ದಾರೆ ನಮ್ಮಗಳ ಹೆಸರಲ್ಲಿ. ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ಈ ವರ್ಷ ನಾವು ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನ ವಿದ್ಯಾರ್ಥಿಯಾದಂಥ ವರುಣ್ ನಾಯಕ್ ಅವ್ರಿಗೆ ಉಚಿತವಾದಂಥ ಒಂದು ಲ್ಯಾಪ್ಟಾಪನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ದಿವ್ಯಾ ಮತ್ತು ಸುಧಾ ಹಾಗೂ ಶಾರದಮ್ಮ ಅನ್ನುವಂಥ 3 ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲು ಉಚಿತವಾದಂಥ ಹೊಲಿಗೆ ಯಂತ್ರಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈಗ ನಮ್ಮ ವರುಣ್ ನಾಯಕ್ ಅವರಿಗೆ ನಮ್ಮ ಬಳಗದ ಪ್ರಮುಖರಾದಂಥ ವೈದ್ಯರಾದಂಥ ರಜತ್ ಸರ್ ಅವರು ಲ್ಯಾಪ್ಟಾಪನ್ನು ಕೊಡಬೇಕು ಅಂತ ಕೇಳ್ಬೋದು. ಓಕೆ ಅಣ್ಣ, ಚೂರು ಮಂಜನವ್ರು ಕಾಣ್ತಿಲ್ಲ, ಹಂಗಾಗಿ ಚೂರಣ್ಣ ತಗೊಳ್ಳಿ. ಹನಿ ಹೇಳಿದ್ರೆ ಹಳ್ಳದ ಥರ ಸಣ್ಣ ಮೊತ್ತ ಸೇರಿ ಒಂದು ಬೃಹತ್ ಮೊತ್ತವನ್ನು ಮಾಡಲಿಕ್ಕೆ ಒಬ್ಬರು ಮೂಲ ಕಾರಣಕರ್ತರಂದರೆ ನಮ್ಮ ರಮೇಶ್ ಮತ್ತು ಸುಜಾತ ರಮೇಶ್ ಅವರ ಬಳಗ. ಕಾನ್ಸೆಪ್ಟ್ ಬರಬೇಕು ಅನ್ನೋವಾಗ ಯಾರೋ ಒಬ್ಬರು ಅಲ್ಲಿ ಮುಂದಾಳತ್ವ ವಹಿಸ್ಬೇಕು. ಕೊಡೋವಂಥವ್ರು ಇದ್ರೂ ಕೂಡ ಅದನ್ನು ಮುನ್ನಡೆಸೋವಂಥವ್ರು ಇದ್ದರೆ ಮಾತ್ರ ಅದು ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಮುಂದೆ ಬಂದು ಕೇಳಿದ್ರೆ ಮಾತ್ರ ಇವತ್ತು ಹಣ ಕೊಡ್ತಾರೆ. ಇಲ್ಲ ಅಂತಂದರೆ ಯಾರೂ ಕೂಡ ಕೊಡೋದಿಲ್ಲ. ಯಾರೋ ಬಂದು ಕೇಳಿದ್ರೆ ಯಾರೂ ಕೂಡ ಇವತ್ತು ದುಡ್ಡನ್ನು ಕೈ ಎತ್ತಿ ಕೊಡೋದಿಲ್ಲ. ಹಾಗೆ ಆ ವ್ಯಕ್ತಿಗಳು ಅವರಿಬ್ಬರೂ ಕೂಡ ಏನು ಬೇಕೋ ಅದನ್ನು ಜನರಿಗೆ ಏನು ಬೇಕು ಅನ್ನೋದ ಮನಗಂಡಿದ್ದಾರೆ. ಅದು ಪ್ರತಿಯೊಂದು ಹಂತದಲ್ಲೂ ಕೊಡ್ತಾ ಬಂದಿದ್ದಾರೆ. ಇದಕ್ಕೆ ನಮ್ಮ ಸಹಕಾರ ಅಳಿಲು ಸೇವೆ ಅಂತಲೇ ಹೇಳ್ಬೋದು. ಅವ್ರು ಮಾಡ್ತಾ ಇರೋದು ಬೃಹತ್ ಕಾರ್ಯ. ಸೊ ಅವರಿಗೆ ನಾನು ಈ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದ. ಹಾಗೂ ಇಲ್ಲಿ ಎಷ್ಟೋ ಜನ ಇರೋರು ಕೂಡ ತಮ್ಮ ಫೇಸ್ನ ಮುಂದೆ ತರೋದು ಬೇಡ, ನಾವು ಕೊಟ್ಟಿದ್ದೀವಿ, ಇರಲಿ, ನಾವು ಹಿಂದೆ ಇರ್ತೀವಿ ಅನ್ನೋವಂಥ ಇರ್ತಿತ್ತು. ಸೊ ಹಾಗೆ ಯಾವಾಗಲೂ ಅಷ್ಟೇ ನಾವು ಕೊಡೋದನ್ನ ಎಲ್ಲರಿಗೂ ತೋರಿಸ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ನಾವು ಹಿಂದೆ ನಿಂತು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಇನ್ನು ಉಳಿದ ಎಲ್ಲ ಬಳಗದವರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ. ಈ ಕಾರ್ಯಗಳು ಪ್ರತಿನಿತ್ಯ ಪ್ರತಿ ತಿಂಗಳು ಯಾವ್ದಾದ್ರು ಒಂದು ರೂಪದಲ್ಲಿ ನಡೀತಾ ಇರಲಿ, ನಮ್ಗಳ ಸಹಕಾರ ಖಂಡಿತ ಇರುತ್ತೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಸುಜಾತ ರಮೇಶ್ ಮತ್ತು ನಮ್ಮ ಆತ್ಮೀಯ ರಮೇಶ್ ಅವರು ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಒಂದೇನು ಅಂತಂದರೆ, ಇಷ್ಟು ಕೆಲಸ ಮಾಡೋದಕ್ಕೆ ಅವರಿಗೆ ಎಲ್ಲೋ ಒಂದು ದೊಡ್ಡ ಇನ್ಸ್ಪಿರೇಷನ್ ಇದೆ, ಶ್ರದ್ಧೆ, ಭಯ, ಭಕ್ತಿ ಇದೆ. ಜನಗಳಿಗೆ ಗೊತ್ತಾಗದಂಗೆ ಹೆಲ್ಪ್ ಮಾಡಬೇಕು ಅನ್ನೋದು ಭಾಳ ಕಾನ್ಸೆಪ್ಟ್ ಇದೆ. ತುಂಬ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಮಾಡಬೇಕು, ಇದು ಮಾಡಬೇಕು, ಕ್ಲಾಸ್ ಮಾಡಿಸ್ತಾರೆ. ಮತ್ತು ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಾಸ್ ಮಾಡಿಸ್ಬೇಕು ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಮೆಡಿಸಿನ್ಸ್ ಬಗ್ಗೆ ಒಂದು ಹೆಲ್ಪ್ ಮಾಡ್ತಿದ್ದಾರೆ. ತುಂಬ ಸ್ಕೀಮ್ಸ್ ಇದೆ. ಅದ್ರ ಜೊತೆಗೆ ನಾನು ಕೆಲವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದರೆ, ಪಾಪ ಅವ್ರಿಗೆ 24/7 ಕೆಲಸ ಮಾಡ್ತಾನೆ ಹುಡುಗ. ಅವ್ರಿಗೆ ನಾವು ಒಳ್ಳೆದಾಗಲಿ ಅಂದರೆ ನಮ್ಮ ಪ್ರತಿ ಪ್ರೇಯರಲ್ಲಿ, ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀವಿ ಶಬ್ದ, ಪ್ರತಿ ಪ್ರೇಯರಲ್ಲಿ ನಾವು ಕೇಳ್ಕೋಬೇಕು ಒಳ್ಳೇದಾಗಲಿ ಅಂತ. ಯಾಕೆಂತಂದರೆ ಕಾಲಿಡಿಯವ್ರು ಜಾಸ್ತಿ ಇದ್ದಾರೆ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆಯದಾಗಲಿ. ಕೆಟ್ಟ ಶಕ್ತಿಗಳಿಂದ, ಕೆಟ್ಟ ಕಣ್ಣುಗಳಿಂದ ನಮ್ಮ ಹುಡುಗರಿಗೆ ಒಳ್ಳೆಯದಾಗಬೇಕು. ಅದು ಕಾಪಾಡಿ ಒಳ್ಳೆಯದಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಈ ಥರದ 10 ಒಳ್ಳೆ ಕೆಲಸಗಳನ್ನು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ವಾರ್ಡಿನ ಎಲ್ಲ ಬಡವರಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಬುಕ್ ಕೊಡೋದು, ಹಾಗೆ ಈ ವರ್ಷ ಲ್ಯಾಪ್ಟಾಪು ಹಾಗೂ ಹೊಲಿಗೆ ಯಂತ್ರವನ್ನು ಕೊಡ್ತಾರೆ, ಮಾತ್ರೆಗಳು ಕೊಡ್ತಾ ಇದ್ದಾರೆ. ಹೀಗೆ ಎಲ್ಲ ವಾರ್ಡಿನಲ್ಲೂ ಸಹಿತ ಮುಂದುವರೆದ ಇನ್ನೊಂದು ಟೀಮು ರೆಡಿ ಆಗ್ತಾಯಿದೆ. ಅದೇ ರೀತಿ ನಾವು ಕೂಡ ರಮೇಶ್ ಅವರಿಗೆ ಎಲ್ಲ ವಾರ್ಡಲ್ಲೂ ಕೊಡುವಂಥ ಶಕ್ತಿ ಕೊಡಲಿ. ಅವ್ರ ಸ್ನೇಹಿತರಿಗೆ ನಾವು ಕೂಡ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತ ಹೇಳ್ತಾ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಅವ್ರ ಸ್ನೇಹಿತರಿಗೆ ಒಳ್ಳೇದು ಮಾಡಲಿ ಅಂತ
ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾಗಿರುವಂಥ ರಮೇಶ್ ಅವರು ಅವ್ರಿಗೆ ಸಾರ್ವಜನಿಕ ಜೀವನದ ಒಡನಾಟ ಇದನ್ನು ಹೊಸದಾಗಿರಲಿಲ್ಲ. ರಾಜಕೀಯ ಬರೋಕ್ಕಿಂತ ಮೊದಲು ಅವರು ಸಾರ್ವಜನಿಕ ಜೀವನದಲ್ಲಿ ಅವ್ರು ಗುರುತಿಸ್ಕೊಂಡಿದ್ರು. ಅದು ಸಾರ್ವಜನಿಕ ಜೀವನದಲ್ಲಿ ಯಾರು ಇರ್ತಾರೆ, ಸಕ್ರಿಯವಾಗಿರ್ತಾರೆ, ಜನಪರವಾಗಿ ಇರುವಲ್ಲಿರ್ತಾರೆ, ಅವರು ರಾಜಕಾರಣಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಹಾಗೆ ಅವ್ರ ಮುಂದೆ ಈ ದಾರಿ ಬಂದಾಗ ಅವರು ಈ ದಾರಿಯಲ್ಲೂ ತಮ್ಮ ಮನೆ ಪತ್ನಿಯವರನ್ನು ಚುನಾವಣೆಗೆ ಗೆಲ್ಲಿಸಿಕೊಳ್ಳುವ ಮೂಲಕ ಸಾರ್ವಜನಿಕ ಸೇವೆಯ ಮತ್ತೊಂದು ಆಯಾಮವನ್ನು ಹೊಂದಿದ್ರು. ನಾವು ಅನ್ಕೊಂಡಿದ್ದೇನಪ್ಪ ಅಂದರೆ ರಾಜಕೀಯ ಕ್ಷೇತ್ರಕ್ಕೆ ಬಂದವರು ಕೇವಲ ಪ್ರಚಾರ, ರಾಜಕಾರಣ ಇಷ್ಟಕ್ಕೆ ಸೀಮಿತ ಆಗಿರೋದನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಆದರೆ ಇದಕ್ಕೆ ಹೊರತಾಗಿ ರಮೇಶ್ ಮತ್ತು ಅವ್ರ ಸ್ನೇಹಿತರ ಬಳಗ ಕಾರ್ಯಪ್ರವೃತ್ತರಾಗಿದ್ದರು. ಇನ್ನು ವಾರ್ಡಿನ ಸಮಸ್ಯೆಗಳಿಗೆ ಸ್ಪಂದಿಸುವ ಜೊತೆಗೆ ಅಲ್ಲಿನ ಜನಗಳಿಗೆ ಬೇಕು ಬೆಳೆಗಳಾದ ಅಥವಾ ಹಿರಿಯರಿಗೆ ಒಂದು ಔಷಧಿ ಮತ್ತಿತರ ಕೊಡಿಸೋದಾಗಲಿ ಅಥವಾ ಸೂರ್ಯನಿಲ್ಲದವರಿಗೆ ರಾಜಕೀಯ ನಾಯಕರು ಭಾಷಣ ಮಾಡ್ತಾರೆ, ಇವರು ತಮ್ಮ ಸ್ನೇಹಿತರು ವಿದೇಶಿಗಳ ಸಹಕಾರ ಪಡೆದು ಒಂದು ಮನೆ ನಿರ್ಮಿಸಿಕೊಳ್ಳೋದ್ರಲ್ಲಿ ಇವೆಲ್ಲ ಒಂದು ಸಣ್ಣ ಕಾರ್ಯ ಅಲ್ಲ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭವಾದ ಕೆಲಸ. ಅಲ್ಲಿ ಆರೋಪ, ಟೀಕೆ, ಟಿಪ್ಪಣಿಗಳೆಲ್ಲವೂ ಬರ್ತವೆ. ಇವನ್ನೇ ಎಲ್ಲವನ್ನು ದಾಟಿ ಅವರು ಒಂದು ಮಾದರಿಯಾಗಿ ಒಬ್ಬ ನಗರಸಭಾ ಸದಸ್ಯರ ಮಾದರಿಯಾಗಿರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ಈ ಸೇವಾ ಕಾರ್ಯ ಮುಂದುವರಿಯುವ ಜೊತೆಗೆ ಅವ್ರು ಮಾಡ್ತಿರುವಂಥ ಈ ಸೇವಾ ಕಾರ್ಯ ಮತ್ತೊಬ್ಬ ಯುವ ರಾಜಕಾರಣಿಗಳಿಗೆ ಆದರ್ಶವಾಗಬೇಕಿದೆ. ಆದರ್ಶವಾದಾಗ ಮಾತ್ರ ಎಲ್ಲ ಕೆಲಸಗಳನ್ನು ಸರ್ಕಾರಗಳೇ ಮಾಡೋಕ್ಕಾಗಲ್ಲ. ಜನಪರ ಸಂಘ ಸಂಸ್ಥೆಗಳು ಸಹ ತಮ್ಮ ಬಳಗವನ್ನು, ತಮ್ಮ ಈ ಸ್ನೇಹಿತರು, ವಿದೇಶಿಗಳನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ರಮೇಶ್ ಅವರು ಮಾದರಿಯಾಗಿದ್ದಾರೆ ಅಂತ ಅಷ್ಟ. ಅವ್ರು ಮಾಡಿರೋ ಕೆಲಸವನ್ನು ಪತ್ರಕರ್ತರು ಸುದ್ದಿ ಮೂಲಕ ಮಾಡ್ಬೋದು ಅಷ್ಟೇ. ಆದರೆ ಅವ್ರು ನಮ್ಮದೇ ಅಷ್ಟ ಜವಾಬ್ದಾರಿಗಿಂತ ಆ ಥರ ಒಂದು ಸುದ್ದಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಮೇಶ್ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಸಹ ತಾಲೂಕು ಕಾರ್ಯಕರ್ತರ ಸಂಘದ ವತಿಯಿಂದ ಶುಭ ಹಾರೈಸ್ತಾ ನಮ್ಮ ಸೇವಾ ಕಾರ್ಯಕ್ಕೆ ತಾಲೂಕು ಕಾರ್ಯಕರ್ತರ ಯಾವುದೇ ನಿಮ್ಮ ಈ ಸೇವಾ ಸರ್ ರೆಡಿ ಸರ್, ಸ್ಮೈಲ್ ಸರ್, ಸ್ಮೈಲ್ ಇಲ್ಲಿ. ಓಕೆ ಸರ್, ರೆಡಿ ಸರ್, ಸ್ಮೈಲ್ ಸರ್, ಆಗಿರಿ ಸರ್, ಆಗಿರಿ. ಹಾಗೆ ಟೆಸ್ಟ್ ಮಾಡಿ. ಅವ್ರು ಕಾಣಲ್ಲ, ಲಾಸ್ಟ್ ಓಕೆ ರೆಡಿ, ಸ್ಮೈಲ್ ಸರ್.